ಲೇಡೀಸ್ ಅಂಡ್ ಜೆಂಟಲ್ಮನ್, ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನತ್ತ ತೆರಳಿದ್ದಾರೆ. ಅಲ್ಲಿಗೆ ಹೋಗಿ ಕಾಂಗ್ರೆಸ್ ಪಕ್ಷ ಡಿಎಂಕೆ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತಮಿಳುನಾಡಿನಲ್ಲೂ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಸೊ ದಳಪತಿ ವಿಜಯನ್ನ ಮಣಿಸಲು ಮುಂದಾದ್ರ ಡಿಕೆ. ತಮಿಳುನಾಡಿನಲ್ಲೂ ಡಿಕೆಶಿ ಹವಾ ಹೆಬ್ಬಿಸ್ತಾ ಇದ್ದಾರಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಡಿಎಂಕೆ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಎಂ ಸ್ಟಾಲಿನ್ ಅವರ ಪರವಾಗಿದೆ. ಕರ್ನಾಟಕದ ಡಿಸಿಎಂ ಆಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ನಮ್ಮ ನಾಯಕರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸ್ಟಾಲಿನ್ ಅವರು ನಮ್ಮ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಹೊಸ ಅಭ್ಯರ್ಥಿಗಳನ್ನ ಪರಿಚಯಿಸಿ ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ನೀವು ನಿಮ್ಮ ಕೈಗಳಿಂದ ಅವರಿಗೆ ಹರಸಿ ಮತ ಹಾಕಿ ಬೆಂಬಲಿಸಿ ಅಂತ ಡಿಎಂಕೆ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಇದರ ಜೊತೆಗೆ ಟಿವಿಕೆ ಪಕ್ಷದ ಮುಖ್ಯಸ್ಥ ಹಾಗೂ ನಟ ದಳಪತಿ ವಿಜಯ್ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ರು. ದಳಪತಿ ವಿಜಯ್ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಡಿಕೆಶಿ, ರಾಜಕೀಯ ಅಂದ್ರೆ ಖುಷಿ ಇದ್ದ ಹಾಗೆ, ಇದಕ್ಕೆ ರಾತ್ರೋರಾತ್ರಿ ಯಶಸ್ಸಿನ ಬದಲು ದೀರ್ಘವಾದ ತಾಳ್ಮೆ ಮತ್ತು ತಳಮಟ್ಟದ ಕೆಲಸ ಬೇಕಾಗ್ತದೆ. ಚಲನಚಿತ್ರಗಳಲ್ಲಿರುವಂತೆ ತಕ್ಷಣದ ತಾರಾಪಟ್ಟ ಸಿಗೋದಕ್ಕೆ ರಾಜಕೀಯದಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿ ನಟ ವಿಜಯ್ಗೆ ಟಾಂಗ್ ಕೊಟ್ರು. ಈ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ತಮಿಳುನಾಡಿನಲ್ಲಿ ಡಿಕೆಶಿ ವಿಜಯ್ ವಿರುದ್ಧ ಸಿಡಿದೆದ್ದದ್ದಂತೂ ನಿಜ. Mr. Vijay is a immature politician. He doesn't know maturity. I think he might have that TMC with him, that's all. Indian National Congress is not with him. He might have TMC with him. The Indian National Congress is with DMK. ಒಟ್ನಲ್ಲಿ ಡಿಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಚುನಾವಣೆ ಮುಗಿಸಿ ತಮಿಳುನಾಡಿಗೆ ತೆರಳಿ ಅಲ್ಲಿ ವಿಜಯ್ ವಿರುದ್ಧ ಸಮರಕ್ಕೆ ಸಿದ್ಧರಾಗಿದ್ದಾರೆ. ಕರ್ನಾಟಕದ ಬಂಡೆ ತಮಿಳುನಾಡಿನಲ್ಲಿ ಸಿಡಿದೇಳೋದಕ್ಕೆ ಮುಂದಾಗಿದೆ. ಡಿಕೆ ಮಾತಿಗೆ ತಮಿಳುನಾಡಿನ ಜನರು ಬೆಂಬಲವನ್ನ ನೀಡ್ತಾರಾ ಅಥವಾ ವಿಜಯ್ ಮಾತಿಗೆ ತಲೆದೂಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.